ಎಲ್ರಿಗೂ ನಮಸ್ಕಾರ. ಇವತ್ತು ಹೆಲ್ದಿಯಾದಂಥ ಒಂದು ಜ್ಯೂಸ್, ಕೊಕ್ಕಂ, ಪುನರ್ಪುಳಿ ಎಲ್ಲ ಹೆಸರಲ್ಲಿ ಕರೀತಾರೆ ನೋಡಿ. ಮತ್ತು ಈ ಬೇಸಿಗೆಗಂತೂ ತುಂಬ ಒಳ್ಳೆಯದು ಈ ಜ್ಯೂಸು, ಆರೋಗ್ಯಪೂರ್ಣ ಜ್ಯೂಸು. ಯಾಕಂದರೆ ಬೇಸಿಗೆಯಲ್ಲಿ ತಲೆನೋವು, ವಾಮಿಟ್ ಬಂದಾಗ ಆಗೋದು ಎಲ್ಲ ಸಮಸ್ಯೆಗಳಿರುತ್ತೆ ನೋಡಿ. ತುಂಬ ಬಿಸಿಲಿರುತ್ತೆ, ಆ ಸಮಸ್ಯೆಗಳಿಗೆಲ್ಲ ಈ ಜ್ಯೂಸ್ ಇದೆ ನೋಡಿ ಪರಿಹಾರ. ನೀವು ದಿನ ಒಂದೊಂದು ಗ್ಲಾಸ್ ಮಾಡಿ ಕುಡಿತಾ ಇದ್ದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಕೊಕ್ಕಂ ಇದು ಸಿಗುತ್ತೆ ಎಲ್ಲ ಕಡೆ. ಪುನರ್ಪುಳಿ ಇಲ್ಲೇ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಹೋದರೆ ಆಯುರ್ವೇದದ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ತಂದು ಯಾರೂ ಮಾಡ್ಕೊಳ್ಬೋದು ಮನೆಯಲ್ಲಿ, ಆರಾಮಲ್ಲಿ ಮಾಡ್ಕೊಳ್ಳುವಂಥ ಒಂದು ಜ್ಯೂಸ್, ಆರೋಗ್ಯಪೂರ್ಣ ಜ್ಯೂಸ್. ಮತ್ತು ನಮ್ಮ ರೆಸಿಪಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಬೇಸಿಗೆಯಲ್ಲಿ ಎಲ್ಲರೂ ಮಾಡಿ ಕುಡಿಬೇಕಾದಂಥ ಒಂದು ಜ್ಯೂಸ್ ಇದು. ಯಾಕಂದರೆ ಬೇಸಿಗೆದು ಎಲ್ಲ ಸಮಸ್ಯೆಗಳಿಗೂ, ನಿಮ್ಮ ಪಿತ್ತದಿಂದ ಆಗುವಂಥ ತಲೆ ತಿರುಗೋದು, ಈಗ ಹೊಟ್ಟೆ ವಾಂತಿ ಬಂದಂಗೆ ಆಗೋದು, ಎಲ್ಲ ಬೇರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಒಂದು ಜ್ಯೂಸು ನೀವು ಮಾಡಿ ಕುಡಿದ್ರೆ ಎಲ್ಲ ಜ್ಯೂಸ್ಗಳಿಗೂ ಪರಿಹಾರ ಇದು. ನಾನು ನೋಡಿ ಈಗ ಪುನರ್ಪುಳಿ, ಕೊಕ್ಕಂ ಅಂತಾರೆ ಪುನರ್ಪುಳಿನ, ಸ್ವಲ್ಪ ಸಿಪ್ಪೆನ ಬಿಸಿನೀರಲ್ಲಿ ಹಾಕಿ ನೆನೆ ಹಾಕಿದ್ದೀನಿ ಈಗ. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಒಂದು ಹಸಿಮೆಣಸು ತೊಗೊಂಡಿದ್ದೀನಿ, ಒಂದೆರಡು ಪೀಸ್ ಶುಂಠಿ, 1 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ನಾನು ಹಾಕ್ತಾ ಇಲ್ಲ. ಬೇಸಿಗೆಗೆ ಈಗ ಬೆಳ್ಳುಳ್ಳಿ ಹಾಕಿದರೆ ನಾವು ಬೆವರಿದ್ರೂ ಕೂಡ ಆ ಬೆಳ್ಳುಳ್ಳಿದು ಸ್ಮೆಲ್ ಬರುತ್ತೆ, ಹಸಿ ಬೆಳ್ಳುಳ್ಳಿ, ಅದರಿಂದ ಹಾಕಲಿಲ್ಲ. ಬೇಕಂದವರು ಒಂದು ಪೀಸ್ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನಾನು ಇದಿಷ್ಟೇ ಸಾಮಾನು ಹಾಕಿ ಒಂದು ಒಳ್ಳೆ ಆರೋಗ್ಯಪೂರ್ಣವಾದ ಜ್ಯೂಸ್ ಇದು. ಎಲ್ಲ ಸಮಸ್ಯೆ, ಈ ಬೇಸಿಗೆ ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ಪರಿಹಾರ, ಒಂದು ಒಳ್ಳೆ ಜ್ಯೂಸ್ ಮಾಡು. ಫಸ್ಟ್ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಹಾಲು ತಗೊಳ್ತೀನಿ. ನಾನು ಒಂದು 2 ಗ್ಲಾಸಿನ ಅಂದಾಜಿಗೆ ಹಾಕಿದ್ದೀನಿ. ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಎಲ್ಲ ಸಾಮಾನುಗಳು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ನಾನೊಂದು 2 ಗ್ಲಾಸ್ ಅಂದಾಜಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ. ಈಗ ಸೋಸ್ಕೊಳ್ತೀನಿ ಇದನ್ನು. ಫಸ್ಟ್ ಇದೊಂದು ಟ್ರಿಪ್ಪು ರುಬ್ಕೊಂಡಿದ್ದೀನಿ, ಸೋಸ್ಕೊಳ್ಳೋ ಈಗ. ನೋಡಿ, ಒಂದು ಸಲದ ಹಾಲು ತೆಗೆದಿದ್ದೀನಿ. ಇನ್ನು ಪುನಃ ಮತ್ತೊಂದು ಸಲ ನೀರು ಹಾಕಿ ಪುನಃ ರುಬ್ಕೊಳ್ತೀನಿ ನೋಡಿ, ಸೋಸ್ಕೊಳ್ತೀನಿ ನೋಡಿ. ಎಲ್ಲ ಹಿಂಡಿ ತಗೊಂಡಿದ್ದೀನಿ ಕ್ಲೀನ್ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು. ಇದಕ್ಕೆ ಬೆಲ್ಲ, ಸಕ್ಕರೆ ಏನೂ ಬೇಕಾಗೋದಿಲ್ಲ, ಹಾಗೆ ಕುಡಿಬೋದು, ಅಷ್ಟು ರುಚಿಯಾಗುತ್ತೆ ಇದು. ಈಗ ನೆನೆಸಿಟ್ಟಂಥ ಕೊಕ್ಕಂ ಪುನರ್ಪುಳಿ ಇದೆ ನೋಡಿ, ಅದು. ಈ ಸಿಪ್ಪೆಯನ್ನು ಬಿಸಾಡಬೇಕಾಗಿಲ್ಲ, ನಾವು ಸಾರು ಮಾಡುವಾಗ, ಯಾವಾಗಲೂ ಸಾಂಬಾರು ಮಾಡುವಾಗ ಅದಕ್ಕೆ ಯೂಸ್ ಮಾಡ್ಬೋದು. ಇದ್ರದ್ದು ರಸ ಮಾತ್ರ ಹಿಂಡಿ ತಗೊಳ್ತೀನಿ. ನೋಡಿ, ಈಗ ಇದು ಪುನರ್ಪುಳಿನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ತುಂಬ ಹೆಲ್ದಿ ಜ್ಯೂಸು. ಪುನರ್ಪುಳಿ ನಿಮಗೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ, ಆಯುರ್ವೇದದ ಅಂಗಡಿಯಲ್ಲಿ ಸಿಗುತ್ತಿದೆ. ತುಂಬ ಹೆಲ್ದಿ ಆದಂಥ ಒಂದು ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಿಮಗೆ ಬೆಲ್ಲ ಆಗಲಿ, ಸಕ್ಕರೆ ಆಗಲಿ ಏನೂ ಬೇಡ, ಹಾಗೆ ಕುಡಿಬೋದು.